ನಡ್ರಿ ನಡ್ರಿ ಅದೇ ಐಸ ಹೋಗ್ಲಿ. ಏನ್ ಹೇಳಿ ನಾವು ಸಮುದ್ರದ ಹತ್ರಕ್ಕೆ ತಂದ್ಬಿಟ್ಟ. ಇರು ಬರೇ ಅವಸರ ಪಡ್ಬೇಡ. ಈ ಚಿಕ್ಕ ಕಲ್ಲೆಲ್ಲ ಹೋಗುತ್ತೆ, ತೊಂದರೆ ಇಲ್ಲ. ಇನ್ಸ್ಪೆಕ್ಟರ್ ಎಲ್ಲ ಬಂದ್ಬಿಟ್ಟವ್ರೆ. ಬೇಡ ಬೇಡ ಅಣ್ಣ. ಸೊ ಅದಕ್ಕೆ ಪೊಲೀಸ್ನವರು ಕರ್ಕೊಂಡು ಹೋಯ್ತಾ ಅವ್ರೆ ನಮ್ಮ ಅಣ್ಣನ. ಅಲ್ಲಿಗೆ ಹೋಗಿದ್ದು ತಪ್ಪು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಬಂದೆ. ನಮ್ಮ ಅಣ್ಣನ ಅಲ್ಲೇ ಕೂಡಿಸೋರು. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವಾಗ ನಾವು ಆ್ಯಕ್ಚುಲಿ ನಿನ್ನೆ ನೈಟು ಇಲ್ಲಿ ಸ್ಟೇ ಆಗಿದ್ದು ಕುಂದಾಪುರದಲ್ಲಿ, ಏನು ಪಾರಿಜಾತ ಹೋಟೆಲಲ್ಲಿ ಸ್ಟೇ ಆಗಿದ್ದು. ಸೊ ಇವತ್ತಿನ ಏನಪ್ಪ ಪ್ಲ್ಯಾನ್ ಅಂತ ಹೇಳಿದೆ, ಮರವಂತೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನಮ್ಮ ಗಾಡಿ ಫುಲ್ಲು ಲಗೇಜ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಕುಂದಾಪುರದಿಂದ ಕುಂದಾಪುರಕ್ಕೆ. ಇವ್ನ ಯಾವನ ಸೆಡೆ ನನ್ ಮಗ. ಹೇಳೋ ಸಮಯ ಆಯಿತು. ಕುಂದಾಪುರದಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಅದಕ್ಕೆ ಅಂತಾನೆ ಬಂದು ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ನಾವೇನು ಅಂದ್ಕೊಂಡಿರೋದು ಕೊಲ್ಲೂರು ಟೆಂಪಲ್ಲು ಅದೆಲ್ಲ ಏನೇನೋ ಪ್ಲ್ಯಾನ್ ಇದೆ, ಹೋಗ್ತಾ ನೋಡೋಣ. ಮಳೆ ಇವತ್ತು ಸಾಥ್ ಕೊಟ್ಟಿದೆ. ಮಳೆ ನಿನ್ನೆ ನೋಡಿದ್ರೆ ನೈಟ್ ಸಿಕ್ಕಾಪಟ್ಟೆ ಮಳೆ ಇತ್ತು, ನೀನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ. ಸೊ ಇಲ್ಲಿ ಮಳೆ ಇಲ್ಲ, ಮಳೆ ಇವತ್ತು ತುಂಬ ವಾತಾವರಣ ಚೇಂಜ್ ಆಗಿದೆ. ನಮ್ಮ ಅದೃಷ್ಟಕ್ಕೆ ಏನೋ ದೇವರು ಮಳೆ. ಸೊ ಇವತ್ತು ಸ್ವಲ್ಪ ನೋಡಿದೆ, ಇವತ್ತು ಮಳೆನೇ ನಿನ್ನೆನೇ ಇಷ್ಟು 90% ಇತ್ತು, ಇವತ್ತಿಲ್ಲ ಕೆಲ ಮಳೆ ಚೇಂಜ್ ಆಗಿಬಿಟ್ಟಿದೆ. ಸೊ ಮರವಂತೆ ಬೀಚು, ಆ ಕಡೆ ಸಮುದ್ರ, ಆ ಕಡೆ ಈ ಕಡೆ ಸಮುದ್ರ, ಮಧ್ಯೆ ರೋಡು. ಆಹಾ, ಒಟ್ಟಲ್ಲಿ ನಾನು ವೀಡಿಯೋಗಳು ನೋಡಿದೆ. ಇದೊಂದು ಸರ್ಕಲ್ ನೋಡಿ, ಆ ಕಡೆಯಿಂದ ಬಂದರೆ ಮೇನ್ ರೋಡಿಂದ ಬಂದರೆ ಹಿಂಗೆ ರೈಟ್ ತೊಗೊಂಡ್ರೆ ಇದೇ ನೋಡ್ರಪ್ಪ. ಇಲ್ಲೊಂದು ನಂದು ಒಂದು ಬ್ರೇಕು ಇಲ್ಲೊಂದು ಏನಾಗ್ತಿತ್ತು ಅಂದರೆ ಬ್ಯಾಕ್ ಲೈಟ್ ಇದೆಯಲ್ಲ, ಸೊ ಅದು ಏನಾಗ್ತಿತ್ತು ಅಂದರೆ ಲೈಟು ಡೈರೆಕ್ಟ್ ಆಗೈತೆ. ಅದಕ್ಕೆ ಸ್ಕ್ರೂ ಡ್ರೈವರ್ಸ್ ಇಸ್ಕೊಂಡು ನಾನು ನೋಡಿ ಇದು ಕೀ ಆನ್ ಮಾಡಿದ್ರೆ ಯಾವಾಗಲೂ ಉರಿಯುತ್ತೆ. ಈ ಲೈಟು ಹೋಗ್ತಾಯ್ತಾ ಏನೋ ನೋಡಿ ಉರಿತಾ ಇದೆ, ಯಾವಾಗಲೂ ಉರಿಯುತ್ತೆ. ಅದೊಂದು ಇಲ್ಲೊಂದು ಸ್ವಿಚ್ ಇದೆ, ಅದನ್ನು ಇದು ಸ್ವಲ್ಪ ಹಿಂದೆ ಎಳ್ಕೊಂಡು ನಾನು ಆಯಿತು ತಗೊಳ್ಳಿ. ಥ್ಯಾಂಕ್ಸ್ ಅಂಕಲ್. ಹೆಂಗೋ ಟೈಟ್ ಆಯಿತು. ಲೈಟ್ ಆಫ್ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ, ನೋಡಬೇಕು. ಅದು ಏನಾಗ್ಬಿಟ್ಟಿತ್ತು ಅಂದರೆ ಬ್ರೇಕ್ ಟ್ಯಾಪ್ ಮಾಡ್ತೀವಲ್ಲ, ಅದು ಇಲ್ಲಿ ಸ್ವಿಚ್ ಇದೆ. ನಾನು ಆಫ್ಟರ್ ಈ ಡ್ಯೂಕದ್ದು ಸಿಗಲಿಲ್ಲ, ನ್ಯೂ ಡ್ಯೂಕ್ ಜನ್ರೇಷನ್ ಸ್ವಿಚ್ ಬರುತ್ತೆ ಇಲ್ಲಿ. ಬ್ರೇಕ್ ಟ್ಯಾಪ್ ಮಾಡಿದ್ರೆ ಮಾತ್ರ ಲೈಟ್ ಬರುತ್ತೆ. ಸೊ ಅದು ಏನಾಗ್ಬಿಟ್ಟೈತೆ ನೋಡೋಣ ಇವಾಗ ಹೆಂಗೆ ರೆಡಿ ಆಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿದ್ದೀನಿ, ನೋಡೋಣ. ನಂದೇನು ಆಗಿ ಅದರ ಹೋಟ್ಲ ಹತ್ರ ಅಲ್ಲಿ ಪಾರ್ಕಿಂಗಲ್ಲಿ ಹಾಕಿದ್ದೋ, ನಾವು ಬೆಳಗ್ಗೆ ಎತ್ತೋಷ್ಟರಲ್ಲಿ ಅವ್ರು ಎತ್ತು ನಿಲ್ಲಿಸಿದ್ರು, ಅವಾಗ ಕಟ್ಟಾಗಿದೆ ಅಂತ ಅನ್ಕೋತೀನಿ. ಇಂಡಿಕೇಟ್ರು ಕಟ್ಟಾಗ್ಬಿಟ್ಟಿದೆ. ಅಲ್ಲಿ ನಿಲ್ಲಿಸ್ಬೇಕಾದ್ರೆ ಫೋಲ್ ಟಚ್ ಮಾಡಿದ್ರು ಏನೋ ಗೊತ್ತಿಲ್ಲ. ನಂದೇನಾರು ಆದರೆ ನೋಡೋಣ. ನನ್ನ ಗಾಡಿಗೆ ಏನಾಗಿಲ್ಲ, ಬನ್ನಿ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರೋಣ ಅಷ್ಟೇ. ಆಲ್ರೆಡಿ ರಿವರ್ ಅಂತೇನೋ ಇದೆ. ನೀವು ಲಾಯರ್ ದೇವದಾಸ್ ಅವ್ರ ಶಿಷ್ಯನೇ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತಿದ್ರಿ. ಇಲ್ಲೊಂದು ಎಷ್ಟು ಬ್ರಿಡ್ಜ್ಗಳಿದಾವೆ ನೋಡಿ ಇಲ್ಲಿ. ಏನೋ ಹಲ್ದಿ ರಿವರ್ ಅಂತ ಏನೈತೆ, ಸೂಪರ್ ಅಲ್ಲ, ಎಷ್ಟು ಚಂದ ಇದೆ ನೋಡಿ. ಒಂದು ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ. ಚೆನ್ನಾಗಿದೆ, ಏನು ಹೇಳಿ, ಸೂಪರ್ ಅಲ್ಲ. ಎಂಥ ವಾತಾವರಣ. ಆಯ್ತು, ಆಮೇಲೆ ಇತಾರಣ ನಮ್ಮ ಮುಂದಿನ ಪಯಣ ಮರವಂತೆ ಬೀಚ್. ಹೀಗೆ ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ಗಳಿದೆ, ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ. ಫೈನಲಿ ಕುಂದಾಪುರದಿಂದ ಹೋಗ್ಬೇಕಾದ್ರೆ ಲೋ ಫ್ಯೂಯಲ್ ತೋರಿಸ್ತಾ ಇದೆ. 2 ಪಾಯಿಂಟ್ ಇದೆ ಲೋ ಫ್ಯೂಯಲ್. 2.40 ಕಿಲೋಮೀಟರ್ ಅಂತ ತೋರಿಸ್ತಾ ಐತೆ. ನೋಡೋಣ, ಆ ಲೋದ ಮೇಲೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಕಿಲೋಮೀಟ್ರ್ ಬಂದು 478 ಕಿಲೋಮೀಟ್ರು. ಸೊ 478 ಕಿಲೋಮೀಟ್ರ್ ಅಂದರೆ ನಾನು ಎಲ್ಲಿ ಬೆಂಗಳೂರಲ್ಲಿ 4 ಲೀಟ್ರು ಹಾಕ್ಸಿದ್ದೆ, ಬೆಂಗಳೂರಲ್ಲಿ 4 ಲೀಟ್ರು. ಅಲ್ಲಿಂದ ಚನ್ನರಾಯಪಟ್ಟಣದಲ್ಲಿ 9 ಲೀಟ್ರ್ ಹಾಕ್ಸಿದೆ. ಓಕೆನಾ, ಅಲ್ಲಿಗೆ ಲೋ ಫಿಲ್ ಆಗೋಗಿತ್ತು. 9 ಲೀಟ್ರು ಅಲ್ಲಿ ಹಾಕ್ಸಿದೆ.
ಸೊ ಇಲ್ಲಿ ಕುಂದಾಪುರ ತನಕ ಬಂದಿದೆ, ಇನ್ನೂ ಇದೆ. Super! I'm really proud of him. ಇನ್ನೂ 3 ಪಾಯಿಂಟ್, 2 ಅಲ್ಲ 3, 3 ಪಾಯಿಂಟ್ ಇದೆ. ಓ ಬೇಜಾನಾಗುತ್ತೆ. ಮರವಂತೆ ಹೋಗಿ ಹಾಕ್ಸೋಣ. ಇಲ್ಲೊಂದಿದೆ ನೋಡಿ, ಇಲ್ಲೊಂದು ಬೇಜಾನಿದೆ. ಇಲ್ಲಿ ಮಾತ್ರ ಬ್ರಿಡ್ಜ್ಗಳು ಏನು ಹೇಳಿ. ರೋಡು ಮಸ್ತಾಗಿದೆ, ಆರಾಮಾಗಿ ಒಂದೇ ಸ್ಟ್ರೆಚ್ ಹೋಗ್ತಾ ಇರ್ಬೋದು. ಇದೆಲ್ಲ ಈ ರೋಡ್ ಪಕ್ಕದಲ್ಲೆಲ್ಲ ಹೋಗುತ್ತಲ್ಲ, ಇಲ್ಲೆಲ್ಲ ಯಾವಾಗಪ್ಪ ಹೋಗೋದು, ಈ ಕಡೆ 1 hour ಎಲ್ಲ ಇದೇ ಸೈಡು ಅಂತ. ಏನಪ್ಪ ಅಷ್ಟು ದೂರ ಐತೆ ಅಂತ ನಾವೇ ಬಂದ್ಬಿಟ್ಟಿದ್ದೀವಿ ನೋಡಿ. ಏನು ಹೇಳಿ, ಸಖತ್ತಲ್ಲ. ಯಾವುದು ಅಷ್ಟೇ ಹೋಗ್ಬೇಕು ಅಂತಿದ್ರೆ ಆರಾಮಾಗಿ ಹೋಗ್ಬೋದು ಅಷ್ಟೇ. ಏನಂತೀರ? ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಶ್ರೀ ಕಾಶಿ ಮಠ, ಗೋಪಿನಾಥ ಇಮ್ಮಡಿ ಏನೋ ಇದೆ. ಏನು ರೋಡು ಇದಾಗಿದೆ ಅಂತ ಒಂದೇ ಇದ್ರಲ್ಲಿ ಹೋಗ್ತಾ ಇದೀವಿ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕೆ ಏನೋ ಬ್ರಿಡ್ಜ್ ಗಿಜ್ಜು ಏನೋ ಆಗಿರ್ಬೇಕು ಮೋಸ್ಟ್ಲಿ. ಕೊಲ್ಲೂರು ರಿವರ್ ಅಂತ ಇದು. ಕೊಲ್ಲೂರು ರಿವರ್ ನೋಡ್ಕೊಳ್ರಪ್ಪ. ಓ ಅದು ಹಳೇ ಬ್ರಿಡ್ಜ್ ಅಪ್ಪ, ಅದಕ್ಕೆ ಕೊಲ್ಲೂರು ರಿವರ್ ನೋಡ್ಕೊಳ್ರಪ್ಪ. ನೋಡ್ಕೊಳ್ಳಿ, ಹಿಂಗಿದೆ ನೋಡಿ ಕೊಲ್ಲೂರು ರಿವರ್, ಚೆನ್ನಾಗಿದೆ. ಎಲ್ಲೂ ನೋಡಿ ಮಸ್ತಾಗಿದೆ ನೋಡಿ. ಎಲ್ಲ ಮೀನುಗಳೆಲ್ಲ ಹಿಡಿಯೋಯ್ತಾ ಇದ್ದಾರೆ. ಈ 10:34 ನಾವು ಎದ್ದು ಫ್ರೆಶ್ ಅಪ್ ಆಗಿ ಆರಾಮಾಗಿ ಬಂದು ಹೋಗೋಣ ಬನ್ನಿ, ತೊಂದರೆ ಇಲ್ಲ. ಯಾಕಂದರೆ ಮಳೆ ಬರುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಲೇಟಾಗಿದ್ದು, ನೋಡಿದ್ರೆ ಮಳೆನೇ ಇಲ್ಲ. ಏನು ಹೇಳಿ, ನೋಡ್ರು ಸಮುದ್ರ ನೋಡಿ, ಇಲ್ಲೇ ಇದೆ ನೋಡಿ ಸಮುದ್ರ. ಇದೇ ನೋಡ್ರಪ್ಪ ಮರವಂತೆ ಬೀಚು. ಮರವಂತೆ ಬೀಚ್ ಇದೆ ನೋಡ್ರಪ್ಪ. ಫೈನಲಿ ಮರವಂತೆ ಬೀಚ್ ಎದುರು ಹೋಗ್ತಾ ಇದ್ದೀವಿ. ಮರವಂತೆ ಬೀಚ್ ನೋಡ್ಕೊಬಿಡಿ. ಫೋಟೋ ವೀಡಿಯೋದೆಲ್ಲ ನೋಡ್ತಾ ಇದ್ದೆ. ಕಾಣ್ತಾ ಇದೆಯಾ ಮರವಂತೆ ಬೀಚ್ ನೋಡಿ. ಅಲ್ಲೆಲ್ಲ ಶೂಟಿಂಗು ಅದು ಇದು ಎಲ್ಲ ಇಲ್ಲೇ ಕಣ್ರಪ್ಪ ನಡೆದಿರೋದು. ಆ ಕಡೆ ಸಮುದ್ರ ಇದೆ, ಈ ಕಡೆ ಸಮುದ್ರ ಇದೆ, ಮಧ್ಯದಲ್ಲಿ ರೋಡ್ ಇದೆ. ಅಲ್ಲಿ ಸ್ವಲ್ಪ ಮನೆ ಇದಕ್ಕೆ ಈಗ ಮರ ಗಿಡ ಮನೆ ಇದೆ, ಅದ್ರ ಪಕ್ಕದಲ್ಲೇ ಇರೋದು. ನೋಡ್ರಪ್ಪ ಮರವಂತೆ ಬೀಚು ಹೆಂಗಿದೆ ಅಂತ. ಆಹಾ ಸ್ವರ್ಗ. ಹಿಂಗೆ ಕಾಣ್ತೈತೆ ನೋಡಿ ಆ ಸಮುದ್ರ. ಅಲ್ಲೇ ಹೆಂಗೆ ಹೊಡಿತೈತೆ ಅಂದರೆ ಕಲ್ಲಿಗೆ. ಚೆನ್ನಾಗಿದೆ. ಸಮುದ್ರ ಪಕ್ಕ ಹೋಗ್ತಾ ಇದ್ದೀವಿ ನಾವು. ಜನ ಇಲ್ಲ ಇವತ್ತು. ಫೈನಲಿ ನಮಗೋಸ್ಕರ ವೀಕ್ ಡೇಸಲ್ಲಿ ಬಂದಿದ್ದೀವಿ. ನೋಡಿ ಕಾಣ್ತೈತೆ ಅಂದ್ಕೊಂಡಿದ್ದೀನಿ. ಕಾಣ್ತೈತೆ ನೋಡಿ ಹೆಂಗೆ ಹೊಡಿತೈತೆ ಅಂತ ಅಲೆಗಳು. ಗಾಡಿ ಹೋಗಿದ್ರೆ ನುಗ್ಗಿಸ್ಬಿಡುವೆ. ಗಾಡಿಗೆ ಅಲ್ಲೋ ಇಲ್ಲ ನೋಡಿ. ಗಾಡಿ ನಮ್ಮಣ್ಣ ಇಳಿಸ್ತವನೇ, ನಾವು ಇಳಿಸೋಣ. ಅಪ್ಪ ಬಿದ್ದಿದ್ದು ಹೋಗ್ಬಿಟ್ಟು ಹಂಗೂರು ಹೋಗ್ಬಿಟ್ನಲ್ಲ, ಇಳಿಸೇ ಬಿಟ್ಟಲ್ಲ ಮರೆಯ. ಅಲ್ಲಿ ಬೈಕ್ ಹೋಗಲ್ಲ ಅಣ್ಣ. ಹಾಂ ನೀನು ಯಪ್ಪ, ನಾನು ಹೋಗಲ್ಲಪ್ಪ. ನಾನಂತೂ ಹೋಗೋದು ಸೀನೇ ಇಲ್ಲ. ಅದು ಹಿಂದೆ ಹೊಡಿಯುತ್ತೆ, ನನಗೆ ಗೊತ್ತು. ಹಿಂದೆ ಹೊಡಿಯುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಹಾಂ ಸರಿ. ಫೈನಲ್ಲಿ ಹೋಯ್ತಾ ಇದ್ದೆ ನಮ್ಮಣ್ಣ. ನಂಗಷ್ಟು ಮೀಟ್ರ್ ಇಲ್ಲ. ಹೊಯ್ತಾನಲ್ಲ ಗುರು. ಅಲ್ಲಿಂದ ತಗೊಂಬಂದ ಗುರು. ನಡ್ರಿ ಅದೇ ಐಸ ಹೋಗ್ಲಿ. ಏನ್ ಹೇಳಿ, ನಾವು ಸಮುದ್ರದ ಹತ್ರಕ್ಕೆ ತಂದ್ಬಿಟ್ಟ. ಇರು ಮರೆ, ಅವಸರ ಪಡ್ಬೇಡ. ಹಾಂ ಬೈಕ್ ಬರ್ಲಿ. ಅಯ್ಯೋ ಇರು ನಿಮಿಷ ಇರೋ ಮರೆ. ಹಾಂ ಎಷ್ಟಿಟ್ರು ಕೊಡ್ಬೇಡ ನೀನು. ಅಲ್ಲಿ ಎತ್ತಿ ಎತ್ತಲ್ಲ ನೀನು, ಅಲ್ಲಿ ಎತ್ತಿ ಇಡೋದಮ್ಮೆ ತಗೊಂಡೋಗಲ್ಲ. ಅಲ್ಲಿ ಹಂಗಾಸ್ ಹೋಗ್ತೀನಿ, ಅಲ್ಲಿಗೆ ಮಾತ್ರ ತಗೊಂಡೋಗ್ತೀನಿ. ಬನ್ನಿ ನಮ್ಮ ಬೈಕ್ ಆ ಕಡೆ ಹೋಗೋಣ. ದೇವ್ರು ಒಳ್ಳೇದು ಮಾಡಿ. ಏನು ಹೇಳಿ, ಓ ಆನಲ್ಲೇ ಬಿಟ್ಬಿಟ್ಟಿದ್ದೀನಿ ಗುರು. ಏನು ಹೇಳಿ, ನನಗೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ಈ ಚಿಕ್ಕ ಕಲ್ಲೆಲ್ಲ ಹೋಗುತ್ತೆ, ತೊಂದರೆ ಇಲ್ಲ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ಮ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಆರಾಮ ಹೋಗುತ್ತೆ. ಅದಕ್ಕೆ ಡ್ಯೂಕ್ ಪರವಾಗಿಲ್ಲ, ಸಪೋರ್ಟ್ ಮಾಡುತ್ತೆ. ಅಷ್ಟು
ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಇದ್ರೆ ಅಷ್ಟೇ, ಏನೇನು ಸರ್ಕಸ್ ಮಾಡ್ತಾಯಿದ್ದೀವಿ ನೋಡಿ ನಾವು. ಬಂತು 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 ನೋಡ್ರಪ್ಪ, ಹೋಯ್ತೈತೆ ಡ್ಯೂಕು. ಇಲ್ಲೇನು ಗುರಿ ಅಲ್ಲಿ ಗಂಟೆ ಹೋಗೋದು ಹೆಂಗೆ? ಹೋಗುತ್ತೆ ಬನ್ನಿ. ಜಾಗ ಇಲ್ಲ ಅಂದರೆ ಏನು ಮಾಡೋಂಗಿಲ್ಲ. ಓಹೋ ಇಷ್ಟೇ ಗುರು, ಆಗಲ್ಲ, ಕಲ್ಲುಗಳಿದ್ದಾವೆ. A few moments later. ಇನ್ಸ್ಪೆಕ್ಟರ್ ಎಲ್ಲ ಬಂದ್ಬಿಟ್ಟವ್ರೆ. ಬೇಡ ಬೇಡ ಅಣ್ಣ, ಸೊ ಅದಕ್ಕೆ ಪೊಲೀಸ್ನವರು ಕರ್ಕೊಂಡು ಹೋಯ್ತಾ ಅವ್ರೆ ನಮ್ಮ ಅಣ್ಣನ. ಅಲ್ಲಿಗೆ ಹೋಗಿದ್ದು ತಪ್ಪು ಅಂತ ಅಲ್ಲಿರೋರು, ನಾವು ಗೊತ್ತಾಗಲಿಲ್ಲ, ಹೋಗ್ಬಿಟ್ಟ. ಹಂಗಂತೂ ಸುಸ್ತಾಗೋಯ್ತು ಗುರು. ಒಳ್ಳೆ ಎಡವಟ್ಟು ಮಾಡ್ಕೊಂಡು ಅಂದ್ಕೊಳ್ಳಿ. ನೋಡೋಣ ಏನೇನು ಕತೆ ಆಗುತ್ತೆ ಏನೋ, ಬರೀ ನೋಡೋಣ. ನಮ್ಮ ಅಣ್ಣನ ಎಲ್ಲಿ ಎತ್ತಾಕೊಂಡು ಹೋದ್ರೋ ಗೊತ್ತಿಲ್ವಲ್ಲ, ಎತ್ತಾಕೊಂಡು ಹೋದ್ರು ನಮ್ಮ ಅಣ್ಣನ ಅಂತ ಗೊತ್ತಾಗಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ, ನೀನು ನಮಸ್ಕಾರ. ಎಲ್ಲರೂ ಹಾಕೊಳ್ಳೋಣ ಬೈಕ್. ನನಗೆ ಕಳಿಸಿದ್ದಾರೆ 1.3 ಕಿಲೋಮೀಟ್ರ್, ಅಷ್ಟು ದೂರ ಹೋಗೋರ. ನೋಡೋಣ ಬನ್ನಿ ಏನಾಗುತ್ತೆ ಏನು ಅಂತ ತೋರಿಸ್ತೀನಿ. ಏನು ಸ್ಥಿತಿ, ಏನು ಪರಿಸ್ಥಿತಿ ಅಂತ. ಬನ್ನಿ ಹೋಣ, ಏನಾಗಿದ್ರು ಅನುಭವಿಸ್ಬೇಕು. ಬನ್ನಿ ಹೋಣ. ಅಪ್ಪ ನಮ್ಮದು ಪರಿಸ್ಥಿತಿ ನೋಡೋಣ ಬನ್ನಿ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಾದರೂ ಓದು ಅಂತ ಅನಿಸ್ತೈತೆ. ಇವಾಗ ಹೋಗ್ಬಿಟ್ಟು ಜೋಶಲ್ಲಿ ಅಲ್ಲಿ ಎಳೆಯೋದಕ್ಕೆ ಸುಸ್ತಾಗೋಯ್ತು ನನಗೆ. ನೋಡೋಣ ಏನೇನು ಕತೆ ಅಂತ. ಮಾಡೋಂಗಿಲ್ಲ, ತಪ್ಪುಗಳಾಗ್ತವೆ, ಅದನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ಟೈಮು ಕೇರ್ಫುಲ್ಲಾಗಿ ಹೋಗ್ಬೇಕು. ಸೊ ನೋಡೋಣ ಬನ್ನಿ ಇಲ್ಲಿ ಏನೇನು ಕತೆ ಆಗೈತೆ ಅಂತ. ಫಸ್ಟು ಇಲ್ಲೆಲ್ಲ ರೈಟು, ರೈಟ್ ತಗೋಬೇಕು. ಎಲ್ಲಿ ರೈಟ್ ಹೋಗುತ್ತಾ? ಹೋಗುತ್ತೆ. ಹಾಂ, ನಮಸ್ಕಾರ ಗುರು. ನಮ್ಮದೇ 1000 ಇದಾಗೈತೆ. ನಮಸ್ಕಾರ ಗುರು. ಎಲ್ಲ ಮೊರೆ ಆಫೀಸು ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಗುರು. ಸ್ವಾಮಿ ಪೊಲೀಸ್ ಸ್ಟೇಷನು, ಅಯ್ಯಯ್ಯ. ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದೆ. ನಮ್ಮ ಅಣ್ಣನ ಅಲ್ಲೇ ಕೂಡಿಸೋರು. 1 hour later. ಸೊ ನಮ್ಮ ಅಣ್ಣದಾಗ ಮಾತ್ರ ಫೈನ್ ಹಾಕಿದ್ರು. ನಾನು ಬಚಾವ್ ಆಗ್ಬಿಟ್ಟೆ. ಏನು ಹೇಳಿ, ಇದೇ ಸ್ಟೇಷನು. ಫಸ್ಟು ಟೈಮ್ ಗುರು ಗಾಡಿನ ಸ್ಟೇಷನ್ ಹತ್ರಕ್ಕೆ ತಂದಿರೋದು. ಗುಂಗೋಳಿ ಪೊಲೀಸ್ ಸ್ಟೇಷನ್. ಫೈನು 1000 ರೂಪಾಯಿ ಫೈನ್ ಬಡಿದ್ರು. ಏನೂ ಮಾಡೋಂಗಿಲ್ಲ, ನಮ್ಮ ಗ್ರಹಚಾರ, ಏನು ಮಾಡೋಂಗಿಲ್ಲ. ಸೊ ಹೋಗ್ತಾಯಿದ್ದೀವಿ. ಎಷ್ಟು ಗುರು 1 hour ವೆಯ್ಟ್ ಮಾಡಿದ್ದೀವಿ ಗುರು. ಏನು ಹೇಳಿ. ಸೊ ನೀವು ಅಷ್ಟೇ ನೆಕ್ಸ್ಟ್ ಟೈಮು ಬೀಜ್ ಹತ್ರಕ್ಕೆ ಹೋಗಿ ಗಾಡಿ ತಗೊಂಡೋದ್ರೆ ಇದೇ ಪರಿಸ್ಥಿತಿ. ನಮ್ಮ ಥರ ಪಾಡು ಬೇಡ. ಸೊ ಏನೂ ಮಾಡೋಂಗಿಲ್ಲ ಗುರು, ಆಗುತ್ತೆ. ಅದೆಲ್ಲ ಸಹಜ, ತಪ್ಪುಗಳು ಸಹಜ, ಏನೂ ಮಾಡೋಂಗಿಲ್ಲ. ಮುಂದೆ ಕೇರ್ಫುಲ್ಲಾಗಿ ಹೋಗ್ತೀವಿ ಅಷ್ಟೇ. ನಮಗೂ ಜವಾಬ್ದಾರಿ ಇದೆ. ಏನು ಸುಮ್ಮನೆ ಇದು ಮಾಡೋಕ್ಕೋ. ನಮ್ಮ ಅಣ್ಣ ಏನೋ ಗ್ಯಾನ್ದಲ್ಲಿ ತೊಗೊಂಡು ಹೋಗ್ಬಿಟ್ಟ, ಏನೂ ಮಾಡೋಂಗಿಲ್ಲ. ನಾನು ಅಲ್ಲಿ ಹೋಗಲಿಲ್ಲ, ನಾನು ರೋಡ್ ಪಕ್ಕ ಇದಿತ್ತಲ್ಲ ಅಲ್ಲಿ ಹೋಗೋಣ ಅಂತ ಹೋದರೆ ಅಲ್ಲಿ ಕಲ್ಲಿತ್ತು, ನನಗೂ ಗೊತ್ತಾಗಲಿಲ್ಲ. ಏನು ಮಾಡೋಂಗಿಲ್ಲ. ಫೈನಲಿ ಮೇನ್ ರೋಡ್ಗೆ ಹೋಗ್ತೀವಿ. ಮಳೆ ಬೇರೆ ಬರೋಂಗಿತ್ತು, ತಿರ್ಗಾ ಮಳೆ ಚೇಂಜ್ ಆಯಿತು. ನಾವು ಗಾಡಿ ತೆಗ್ದೇಡ್ಕೆ ಏನು ಮಾಡೋಂಗಿಲ್ಲ.
ಹೋಗ್ತಾ ಇದ್ದೀವಿ ಇವಾಗ. ಬೇಜಾರಾಯಿತು ನನಗೆ, ಏನಪ್ಪ ಹಿಂಗಾಯಿತು ಅಂತ. ಇವಾಗ ಟೈಮ್ ಬಂದು ಟೈಮ್ ಎಷ್ಟಾಯಿತು ಗುರು? 12:15 ಗುರು. ಮರವಂತೆ ಬೀಚಲ್ಲಿ ಹಿಂಗಾಯ್ತು, ಏನು ಮಾಡೋದು? ಏನೂ ಮಾಡೋಂಗಿಲ್ಲ ಯಪ್ಪ. ಮರವಂತೆ ಬೀಚು ನಿನ್ನ ಸವಾಸ ಅಲ್ಲ ಗುರು. ಏನಾದ್ರು ಒಂದು ಅನಾವಂತ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಸಮಾಧಾನನೇ ಆಗಲ್ಲ, ಏನು ಹೇಳಿ. ಸೊ ಬನ್ನಿ ಹೋಗೋಣ. ಹತ್ರ ತಿರ್ಗಾ ಬಂದಿದ್ದೀವಿ ನೋಡ್ರಪ್ಪ. ಮಳೆ ಆ ಕಡೆಯಿಂದ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ಗಾಡಿ ಕಲ್ ಮೇಲೆ ಹಚ್ಚಿದ್ದೋ ನೋಡಿದ್ರೆ ಏನ್ಕೊಳ್ತೀವಿ, ಏನು ಮಾಡೋಂಗಿಲ್ಲ. ಏನು ಮಾಡೋದು, ಆಯ್ತವೆ. ನೆಕ್ಸ್ಟ್ ಟೈಮಿಂದ ನೋಡ್ಕೊಬಿಡಿಯಪ್ಪ ಬೀಚು. ರಿಸ್ಟ್ರಿಕ್ಷನ್ನು ಹೋಗಕ್ಕೆ ಹೋಗಬೇಡಿ ಅಷ್ಟೇ. ನೋಡಿ ಬೀಚ್ ನೋಡ್ಕೊಬಿಡಿ. ನೋಡ್ರಪ್ಪ ಬಂದಿದ್ದೀವಿ ಫೈನಲ್ಲಿ. ಗಾಡಿಗಳೆಲ್ಲನೂ ಅಲ್ಲೇ ಹಾಕಿದ್ದೀವಿ, ನೋಡ್ತಾ ಇರ್ಬೋದು. ನಾವು ಮಾತ್ರ ಬಂದು ಇಲ್ಲೊಂದು ಫೋಟೋ ತಗೊಳ್ಳೋಣ ಅಂತ ಬಂದೀವಿ. ಸೊ ಬನ್ನಿ ಒಂದು ಫೋಟೋ ಗಿಟ ತಕ್ಕೊಂಡು ಹೋಗಮ್ಮ. ಏನೇನಾಯಿತು ಏನು ಕತೆ ಅಂತ. ಸೊ ನಮ್ಮನ್ನು ನೋಡಿ ನೆಕ್ಸ್ಟ್ ಟೈಮು ನೀವು ಬೈಕ್ನ ಇಲ್ಲೇ ನಿಲ್ಲಿಸಿ ಅಲ್ಲಿಗೆ ತೊಗೊಂಡೋಗ್ಬೇಡಿ. ಸೊ ತೊಗೊಂಡೋದ್ರೆ ಫೈನ್ ಹಾಕ್ತಾರೆ. ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ನಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ದೋ. ಸೊ ಅದಕ್ಕೆ ಹೇಳ್ತಾ, ಯಾರು ಈ ಊರವರೆಲ್ಲ ನೋಡ್ತಾ ಇದ್ರೆ ಒಳ್ಳೆ ವಾರ್ನಿಂಗ್ ಮಾಡಿ ಕಳಿಸಿದ್ರು, ನೆಕ್ಸ್ಟ್ ಟೈಮ್ ಮಾಡಬೇಡಿ ಅಂತ. ಊರವ್ರು ನೋಡ್ತಾ ಇದ್ರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಟೈಮ್ ಬಂದು ಎಷ್ಟಾಗಿದೆ ನೀವು 1 ಗಂಟೆ. ಸೊ ಹೋಗ್ತಾ ಇದ್ದೀವಿ. ಇವರವ್ರು ಯಾರೋ ವೀಡಿಯೋ ನೋಡಿದ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ. ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡಿ ಏನು ಅಂತ. ಸೊ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಹೇಳಿ ಕಳಿಸಿದ್ರು. ನೋಡ್ತಾ ಇರೋ ನಮ್ಮ ವೀಡಿಯೋ ಏನಾರು ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್ ಅಂತೀನಿ ಅವ್ರಿಗೆ. ವಾರ್ನಿಂಗ್ ಮಾಡಿ ಕಳಿಸಿದ್ರಿ, ನೆಕ್ಸ್ಟ್ ಟೈಮ್ ಮಾಡಬೇಡಿ ಅಂತ. ನೀವು ಅಷ್ಟೇ ನೆಕ್ಸ್ಟ್ ಟೈಮು ಈ ಥರ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮದೇ ಎಕ್ಸಾಂಪಲ್ ಅಂದ್ಕೊಳ್ಳಿ. ಸೊ ಚೆನ್ನಾಗಿತ್ತು. ಏನು ಇಲ್ಲಿ ಬೀಚ್ ಎಲ್ಲದ್ರೆಲ್ಲ ಮಸ್ತಾಗಿ ಎಂಜಾಯ್ ಮಾಡ್ದೋ, ಬಟ್ ಬೈಕ್ ಒಂದು ಎಡವಟ್ಟು ಮಾಡ್ದೋ ಅಷ್ಟೇ. ಸೊ ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟು ನಾವು ನಮ್ಮ ಊರ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕಂತೆ ಅಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.